ಜೊತೆಗೆ ಹಳೆದೆಲ್ಲ ಮಾತಾಡಿ ಯಾಕೆ ಇನ್ನೂ ನನಗೆ ನೋವು ಮಾಡ್ತಿದ್ದೆ. ಸರಿ, ನಾನು ನೀನು ನೋವು ಮಾಡಬೇಕು ಅಂತ ಬಂದಿಲ್ಲ. ಹೆಂಗೈತೀಗ ಪುಟ್ಟಣ್ಣಗೆ ಹೆಂಗೈತಿ? ಹೇಳಿದ್ನಲ್ಲ, ಏನೂ ಗ್ಯಾರಂಟಿ ಇಲ್ಲ. ಕೋಮಕ್ಕೆ ಹೋಗ್ದಿರಂಗೆ ನೋಡ್ಕೋಬೇಕು ಅಷ್ಟ. ಇಷ್ಟೊತ್ತು ಒಂದು ಸ್ವಲ್ಪ ಮಾತಾಡ್ತಿದ್ದ, ಈಗ ಮಲ್ಕೊಂಡನ. ಸರಿ, ನಾನು ಡಾಕ್ಟ್ರ್ ಹತ್ರ ಹೋಗಿ ಮಾತಾಡಿ ಬರ್ತೀನಿ. ಅವ್ರು ಏನು ಹೇಳ್ತಾರೆ ಕೇಳೋಣ. ಇನ್ ಕೇಸ್ ಏನಾರ ಮುಂದೆಲ್ಲರ ಹೋಗ್ರಿ, ಹುಬ್ಳಿ SDM ಹತ್ರ ಹೋಗ್ರಿ ಅಂದ್ರೆ ಕರ್ಕೊಂಡು ಹೋಗೋಣ. ನಾವು ಜೀವನ ರಿಸ್ಕ್ ಮಾಡೋಕ್ಕೆ ನನಗೂ ತಯಾರಿಲ್ಲ. ಆಂಬುಲೆನ್ಸಿಗೆ ಫೋನ್ ಮಾಡ್ತೀನಿ, ಧೈರ್ಯವಾಗಿರು. ನಾ ಬಂದಿನಲ್ಲ. ಸರಿ ಗಿರೀಶ, ತಡಿ ಬರ್ತೀನಿ. ದೇವಿಕಾ, ನೀನೇನು ಇಲ್ಲಿ? ನಾನು ದೇವಿಕಾ. ನೀವೇನು ಐಸ್ ಕ್ರೀಮ್ ತರ್ತೀನಿ ಸಿಂಚನಾಗ ಅಂತಂದು ಹೇಳಿ ಐಸ್ ಕ್ರೀಮ್ ಅಂಗಡಿ ದವಾಖಾನೆಗೆ ಐತಾ? ಈಕಿ ಯಾರು ಏನು ನನಗೆ ಗೊತ್ತಿಲ್ಲ. ನನಗೆ ಸುಳ್ಳು ಹೇಳಿ ಇಲ್ಲಿವರೆಗೂ ಬಂದಿರಿ ಅಂದ್ರೆ ನಿಮ್ಮ ಸಂಬಂಧ ಅಂತರೂ. ದೇವಿಕಾ, ನೀವು ಜೋರಾಗಿ ಮಾತಾಡಿದ ತಕ್ಷಣ ಯಾವುದೂ ಸುಳ್ಳಾಗಲ್ಲ ರೀ. ನಾನು ಎಲ್ಲ ವಿಚಾರನೂ 10 ಸರಿ ಯೋಚನೆ ಮಾಡಿನ ಈ ಮಾತು ಕೇಳಾಕತ್ತೇನೆ. ಇನ್ ಕೇಸು ಈಕಿ ನಿಮಗೆ ತಂಗಿನೋ ಅಕ್ಕನೋ ಏನೋ ಆದ್ರೂ ಕದ್ದು ಮುಚ್ಚಿ ಯಾಕೆ ಬರ್ತಿದ್ರಿ? ಧೈರ್ಯವಾಗೇ ಬರ್ತಿದ್ರಲ್ಲ. ನೀನು ಅಳಿಯ ಅಂತಂದು ಅಳಿಯಾಗ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಅಷ್ಟಕ್ಕೂ ನೀವ್ಯಾಕೆ ಅಳಿಯ ಅದಾನ ಅಂದ್ಮ್ಯಾಗ ಅಳಿಯಾಗ ಅಪ್ಪನೂ ಇರಬೇಕಲ್ಲ. ಅಪ್ಪ ಇಲ್ಲದಾನ. ನೀವು ನನ್ನ ಮೇಲೆ ರೇಗಾಡೋದ್ರಿಂದ ಏನೂ ಉಪಯೋಗ ಇಲ್ಲ ರೀ. ಸತ್ಯ ಹೇಳಿದ್ರೆ ನಿಮಗೂ ಒಳ್ಳೇದು, ನನಗೂ ಒಳ್ಳೇದು ರೀ. ನಾನು ನಿಮ್ಮ ಹತ್ರ ಎಲ್ಲ ಸತ್ಯನೂ ಇರೋದನ್ನು ಇದ್ದಂಗನೇ ಹೇಳಿದ್ನಲ್ರಿ. ಒಂದು ಪೈಸದು ನಾನು ನಿಮ್ಮ ಹತ್ರ ಏನು ಮುಚ್ಚಿಡ್ಲಿಲ್ಲಲ್ಲ. ನೀವು ಈ ಥರ ಮಾಡೋದು ನಿಮಗೆ ಸರಿ ಏನ್ರಿ? ನೋಡಮ್ಮ, ಏನು ವಿಷಯ ಅಂತ ತಿಳ್ಕೊಳ್ಳಾರ್ದ ಮಾತಾಡಬೇಡ. ಒಂದು ನಿಮಿಷ ಏನು ಹೇಳ್ತಾನ ಗಿರೀಶ ಅನ್ನೋದಾದ್ರೂ ಕೇಳು, ಇಲ್ಲ ನನ್ನ ಮಾತಾದ್ರೂ ಕೇಳು. ಇದು ಹಾಸ್ಪಿಟ್ಲು. ಮೊದಲ ನನ್ನ ಮಗ್ಗಲ್ಲಿ ಆರಾಮಿಲ್ಲ. ಇನ್ನೇನು ಹೇಳ್ತೀರಿ ಸಿಕ್ಕಾಕೊಂಡ್ಮೇಲೆ? ಇನ್ನೇನ್ರಿ ಹೇಳ್ತೀರಾ ಸಿಕ್ಕಾಕೊಂಡ್ಮೇಲೆ? ಅಯ್ಯೋ, ನಾವಿಬ್ರು ಅಣ್ಣ ತಂಗಿ, ಇಲ್ಲ ಅಕ್ಕ ತಮ್ಮ, ನಾವಿಬ್ರು ಹಿಂಗ, ನಾವಿಬ್ರು ಹಂಗ, ನಾವಿಬ್ರು ಕಸಿನ್ಸ್ ಆಗಬೇಕು, ಇಲ್ಲ ನಮ್ಮ ಭಾಗ್ಯ ಮೇಡಮ್ ಹೇಳ್ದಂಗೆ ಸ್ಟೆಪ್ ಸಿಸ್ಟರ್ ಇರಬೇಕು. ಇನ್ನೇನ್ರಿ? ಸಿಕ್ಕಾಕೊಂಡ್ಮೇಲೆ ಪವಿತ್ರವಾದ ಅಣ್ಣ ತಂಗಿ ಸಂಬಂಧಕ್ಕೆ ಬೆಂಕಿ ಹಚ್ಚದ ಅಲ್ಲ ಕೆಲಸ. ಇನ್ನೇನು? ಬಾಯ್ ಮುಚ್ಚು ದೇವಿಕಾ, ಬಾಯ್ ಮುಚ್ಚು. ನಿಜವಾಗ್ಲೂ ಆಕಿ ನನ್ನ ಅಕ್ಕ. ಈಗ ಅಕ್ಕ ಅಂತೇಳಿ ನೀವು ನೆಕ್ಸ್ಟ್ ಮಾತೇನು ಹೇಳ್ತೀರಿ ಗೊತ್ತಾನೆ? ಬಾ ಬೇಕಾರ ಅವನ್ ಕೇಳೋಣ ಅಂತೀರಿ. ಅಲ್ಲೂ ಕೇಳಿದ್ರೆ ಅತ್ತೇರು ಹೌದು ನನ್ನ ಮಗಳು ಅಂತಾರ. ಯಾಕಂದ್ರೆ ಅವ್ರಿಗೂ ಗೊತ್ತೈತಲ್ಲ. ಅವರೇ ಹೇಳಿದ್ದು ಹೋಗು ಯಶೋದನ್ನ ನೋಡ್ಕೊಂಡ್ ಬಾ. ರೂಮಿಗೆ ಕರ್ಸಿ ಏನು ಹೇಳಿದ್ರು? ಅವ್ರ ರೂಮಿಗೆ ಕರೆದು ಏನು ಹೇಳಿದ್ರೋ ಗೊತ್ತಿಲ್ಲ. ನೀವು ಸುಮ್ಮನೆ ಆಟ ಆಡಕತ್ತಿದ್ದು ಸಿಂಚನನ್ ಕರೆದು ಬಂದು ನಿನಗೆ ಐಸ್ ಕ್ರೀಮ್ ತಿನ್ಬೇಕಂತ ಅನ್ಸೈತಲ್ಲಮ್ಮ ಅಂತ ಹೇಳಿ ಈಗ ಐಸ್ ಕ್ರೀಮ್ ಬ್ಯಾಟ ಮಾಡಿಸಿ ಐಸ್ ಕ್ರೀಮ್ ತಿನ್ಬೇಕು ಅಂತ ಹಠ ಮಾಡೋ ಥರ ಮಾಡಿ ಆಕಿನ ಕರ್ಕೊಂಡು ಹೋಗ್ತೀನಿ ಅಂತ ಫಸ್ಟ್ ಹೇಳಿ ಈಗ ಆಕಿನ ಬಿಟ್ಟು ದವಾಖಾನೆಗೆ ಬಂದು ನಿಂತು ಇಷ್ಟೆಲ್ಲ ಮಾಡಿದ್ಮೇಲೂ ನೀವು ಸತ್ಯಕ್ಕೆ ಸುಳ್ಳಿನ ಮುಖವಾಡ ಹಾಕಿ ಸುಳ್ಳು ಹೇಳೋದನ್ನ ನಾನು ನಂಬಲಾ? ದೇವಿಕಾ, ಇರೋ ವಿಷಯ ಏನು ಅಂತ ಮನೆಗೆ ಹೋಗಿ ಹೇಳ್ತೀನಿ. ಅಲ್ಲಿ ಆಕೆ ಈಗ ಪಾಪುಗ ಆರಾಮಿಲ್ಲ, ಅದ್ರದ್ದು ನೋಡ್ಬೇಕಾಗಿತ್ತು ನಾನು. ಸ್ವಲ್ಪ ನಂಗೆ ಅದ್ರದ್ದು ಕೆಲಸ ಮಾಡಕ್ಕೆ ಕೊಡು ನನಗೆ. ನಮ್ಮ ಮನೆಗೆ ಬರ್ತೀನಿ, ನೀ ಇಲ್ಲಿಂದ ಹೋಗು. ನಿಜ ಹೇಳಕತ್ತೇನೆ. ನನ್ನ ಆಣೆಗೂ ನಿನ್ನ ಆಣೆಗೂ. ನನ್ನ ಆಣೆ ಎಲ್ಲ ಇಡಬೇಡ್ರಿ ನೀವು. ನನ್ನ ತಾಯಿಗೆ ತಂದಿಗೆ ನಾನು ಒಬ್ಬಕ್ಕೆ ಮಗಳು. ನನಗೇನಾರ ಆದ್ರೆ ನನ್ನ ತಾಯಿ ತಂದಿ ನೋಡ್ಕೊಳ್ಳೋರು ಯಾರು? ನೀವು ನೋಡ್ಕೋತೀರಾ? ನೋಡ್ಕೋತೀನಮ್ಮ. ನಾನು ಅವ್ರನ್ನ ಸ್ವಂತ ಅತ್ತಿ ಮಾವ ಅಂತ ಅನ್ಕೊಂಡಿಲ್ಲ, ತಂದೆ ತಾಯಿ ಅನ್ಕೊಂಡಿನಿ. ನೀನು ಹಿಂಗೆ ಮಾತಾಡಕತ್ತೀಯಲ್ಲ, ಒಂದು ಸ್ವಲ್ಪ ತಾಳ್ಮೆ ಇರ್ಲಿ ದೇವಿಕಾ. ಹೇಳೋದನ್ನ ಅರ್ಥ ಮಾಡ್ಕೋ. ನಿಜ ಹೇಳಕತ್ತೀನಿ, ನನ್ನ ಅಕ್ಕಿ ಬೆನ್ನಿಂದ ಬಿದ್ದಿರೋ ತಮ್ಮ ನಾನು. ಹೌದು ದೇವಿಕಾ, ಗಿರೀಶ ನನ್ನ ತಮ್ಮ. ಅಬ್ಬಬ್ಬಬ್ಬಾ, ಪವಿತ್ರವಾದ ಅಣ್ಣ ತಂಗಿ ಸಂಬಂಧಕ್ಕೂ ನೀವು, ಅಕ್ಕ ತಮ್ಮ ಸಂಬಂಧಕ್ಕೂ ನೀವು ಕಳಂಕ ತರಬಾಡ್ರೆ ದಯಮಾಡಿ. ಸರಿ, ನಿಂಗೆ ಏನು ತಿಳ್ಕೊಬೇಕನ್ಸುತ್ತಲ್ಲ ಅದು ತಿಳ್ಕೊ. ನೀನು ಕಣ್ಣಾಗ ಏನು ನೋಡಕತ್ತೀಯಲ್ಲ ಅದನ್ನ ಸತ್ಯ ಅಂತ ಅನ್ಕೊಂತಿ ಅಂತ ನಾನೇನು ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ಮನೆಗೆ ಹೋಗಿ. ಈಗ ಏನು ಸತ್ಯ ಏನು ಸುಳ್ಳು ಅಂತ ಮನೆಗೆ ಬಂದು ಹೇಳ್ತೀನಿ. ದಯವಿಟ್ಟು ಅರ್ಥ ಮಾಡ್ಕೊ. ಪರಿಸ್ಥಿತಿ ಬಹಳ ಗಂಭೀರ ಐತಿ, ಹುಡುಗಿಗೆ ಬಹಳ ಸೀರಿಯಸ್ ಐತಿ. ಒಂದು ನೆಲಿಗೆ ಹಚ್ಚಿ ಬರ್ದಿ ನಾನು. ದಯವಿಟ್ಟು ನಿನ್ನ ಕೈ ಮುಗಿತೀನಿ. ಸರಿ, ಆಯ್ತು ಮನೆಗೆ ಹೋಗ್ತೀನಿ. ಯಾಕೆ ಹೇಳ್ರಿ, ಇದು ಹಾಸ್ಪಿಟಲ್ ಅನ್ನೋ ಒಂದು ಕಾರಣಕ್ಕೆ ಮನೆಗೆ ಹೋಗ್ತೇನೆ. ಎಲ್ಲ ಬಟ್ಟಿನೂ ಪ್ಯಾಕ್ ಮಾಡಿ ಇಟ್ಕೋತೀನಿ. ದೇವಿಕಾ, ತಪ್ಪು ಮಾಡತ್ತೀಯಮ್ಮ ನೀನು. ನೀ ಬಾಯಿ ಮುಚ್ಚ, ನನಗೆ ಬುದ್ಧಿ ಹೇಳಕ್ ಬರ್ಬೇಡ. ದೇವಿಕಾ, ದುಡುಕ್ಬೇಡ. ಬಂದು ಮಾತಾಡಿ ಎಲ್ಲ ಬಗೆಹರ್ಸನಂತ. ನೀನು ನೋಡಕತ್ತಿರೋದು ಯಾವುದು ಸತ್ಯ ಅಲ್ಲ. ನಾನು ಯಶೋದಕ್ಕನ ತಮ್ಮ ಅನ್ನೋದು ನಿಜ. ನಾನು ಆಕೆ ಯಶು ಅಂತಾನೆ ಕರಿತೀನಿ. ನಾವು ಮೊದ್ಲಿಂದನೂ ಅಕ್ಕ ತಮ್ಮ ಅಂತ ಅಕ್ಕ ಅಂತ ಯಾವತ್ತೂ ಕರೆದಿಲ್ಲ. ಯಶು ಅಂತಲೇ ಕರಿತೀನಿ. ಅವಳು ನನ್ನ ಗಿರೀಶ ಅಂತಾನೆ ಕರಿತಾಳ.
ನಮ್ಮಿಬ್ರು ಸಂಬಂಧ ನಾನು ಹೆಂಗೆ ಹೇಳಿ ನಿನಗ ಆ ಗಂಗೆ ಅಷ್ಟ ಪವಿತ್ರವಾದದ್ದು ಅರ್ಥ ಮಾಡ್ಕೋ. ಚಿ 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 ನಿಮ್ಮಿಬ್ರ ಸಂಬಂಧನ ಇನ್ನು ಎದೆದು ಹೋಲಿಸ್ತಿರೋಪ್ಪ ಪವಿತ್ರವಾದ ಗಂಗಾಜಲ ಇನ್ನೇನೈತೆ ನೋಡಿ ಪವಿತ್ರವಾಗಿದ್ದು ಎಲ್ಲನೂ ಅಪವಿತ್ರ ಮಾಡ್ಬಿಡ್ರಿ ನಿಮ್ಮ ಸಂಬಂಧನ ಹೋಲಿಸಿ. ನಾಚಿಕೆಗಲ್ಲ ನಿಮಗೆ ಸಿಕ್ಕಾಕೊಂಡ್ಮೇಲೆ ಈ ಥರ ಅಕ್ಕ ತಮ್ಮನ ಸಂಬಂಧ ಕಟ್ಟಕ್ಕ ನಾಚಿಕೆ ಆಗ್ಬೇಕು ನಿಮಗೆ. ಕೈ ಎತ್ತ ತರ ಮಾಡ್ಕೋಬೇಡ ದೀವಿಕಾ, ದವಾಖಾನಿ ಇದು. ನಮ್ಮೂರವರು ಜಗ್ಮಂದಿ ಬಂದಿರ್ತಾರ, ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡ. ದೇವ್ರಾಣೆಗೂ ಸಿಂಚನ ಆಣೆಗೂ ನಮ್ಮ ಮೌನ ಆಣೆಗೂ ಈಗ ನನ್ನ ಅಕ್ಕ ಯಶೋದಕ್ಕ ಅರ್ಥ ಮಾಡ್ಕೊ, ಟೈಮ್ ಕೊಡು, ಪೇಷನ್ಸ್ ಕೆಡಬೇಡ. ನೀನ್ ಹೇಳಿದ್ದನ್ನ ಆ ರಾಜು ನಿಂದು ಪ್ರೀತಿ ಸಂಬಂಧಕ್ಕನ ನಾನು ನಿಧಾನವಾಗಿ ತಾಳ್ಮೆಯಿಂದ ಕುತ್ಕೊಂಡು ಯೋಚನೆ ಮಾಡಿ ನೀನು ಒಪ್ಕೊಂಡೀನಿ. ಆ ಸಂಬಂಧನೇ ನೀ ಹೇಳಿದ್ದು ಒಂದೇ ಒಂದು ಮಾತು ಏನು, ನಮ್ಮಿಬ್ಬರ ಮಂದಿ ಬೇರೆ ಯಾವುದೇ ದೈಹಿಕವಾಗಿ ಸಂಬಂಧ ಇಲ್ಲ, ಮನಸ್ಸು ಅಷ್ಟೇ ಪ್ರೀತಿ ಮಾಡಿತ್ತು ಅಂತ ಹೇಳಿದ್ದನ್ನ ನಾನು ನಂಬಿನಲ್ಲ, ನೀನು ಇದನ್ನ ನಂಬು. ಅದು ಎಷ್ಟು ಸತ್ಯ ಅಲ್ಲ ನಿಮ್ಮಿಬ್ಬರ ಸಂಬಂಧ ಅಷ್ಟು ಸತ್ಯ ನಂದು. ಆತಾ ಹೋಗಿಲ್ಲಿಂದ ಹೋಗು. ತೋರಿಸ್ಬಿಟ್ರಲ್ಲ ನಿಮ್ಮ ಗಂಡಸರ ಬುದ್ಧಿನ ತೋರಿಸ್ಬಿಟ್ರಲ್ಲ. ಯಾವುದೇ ಜಗಳ ಜೂಟಿ ಬಂದಾಗನು ನೀವು ಈ ನನ್ನ ಪರ್ಸನಲ್ ವಿಷಯದ ಬಗ್ಗೆ ಮಾತಾಡಲ್ಲ ಅಂತ ಮಾತು ಕೊಟ್ಟು ಈಗ ನಿಮ್ಮ ಗಂಡಸರ ಬುದ್ಧಿ ತೋರಿಸಿದ್ರಲ್ಲ. ಹೌದ್ರಿ, ನಮ್ದು ಸಂಬಂಧ ಪವಿತ್ರವಾದದ್ದ, ಯಾವುದೇ ದೈಹಿಕವಾದ ಸಂಪರ್ಕ ಇರಲಿಲ್ಲ, ಅದು ಅಷ್ಟೇ ಸತ್ಯ. ಕಾಯ್ತೀನಿ, ನೀವೆಲ್ಲ ನಿಮ್ಮ ಬಾಯಿಂದ ಇನ್ನೂ ಏನೇನು ಸುಳ್ಳು ಹೇಳ್ತಿರೋ ಅದೆಲ್ಲ ಕೇಳಿಸ್ಕೊಂಡು ನಾನು ಮನೆ ಬಿಟ್ಟು ಹೋಗ್ತೀನಿ. ಕಾಯ್ತಿರ್ತೀನಿ, ಎಷ್ಟು ದಿನಕ್ಕೆ ಬರ್ತಿರೋ ಯಾವಾಗ ಬರ್ತಿರೋ ಬರ್ರಿ. ಇನ್ನೇನು ವಿಷಯ ನನಗೆ ಗೊತ್ತಾತಲ್ಲ, ಕದ್ದು ಮುಚ್ಚಿ ಮಾಡೋ ವ್ಯವಹಾರ ಮಾಡೋದೇನಿಲ್ಲ, ಆರಾಮಾಗಿ ರಾಜಾರಾಶೋಗಿರ್ರಿ. ಮುಚ್ಚಮ್ಮ ಬಾಯಿ ಮೊದ್ಲು. ನಾಚಿಕೆ ಆಗ್ಬೇಕು ನಿನಗೆ. ಅಷ್ಟು ಹೇಳಾಕತ್ತಾನ ಅಕ್ಕ ತಮ್ಮ ನಾವು ಅಂತಂದು ನಾಚಿಕೆ ಆಗಲ್ಲ ನಿನಗೆ? ಆಯ್ತು ಆಯ್ತು, ಸಂಬಂಧ ನಂದು ರಾಜನ್ ಸಂಬಂಧದ ಬಗ್ಗೆ ಮಾತಾಡಿ ನಿಮ್ಮ ಬುದ್ಧಿ ಏನು ಅಂತ ತೋರಿಸಿದ್ರಲ್ಲ ಸಾಕು. ಗೊತ್ತಾಯ್ತು ರೀ, ಗೊತ್ತಾಯ್ತು. ಅಕ್ಕ ತಮ್ಮ ಆಗಿದ್ರಿ ಯಾಕ್ರಿ ಕದ್ದು ಮುಚ್ಚಿ ಬರ್ತಿದ್ರಿ? ಕಿರ್ಚಾಡ್ಬೇಡ ನೋಡು, ಪ್ರೀತಿ ಮಾಡಿರೋ ನಿಮ್ಮಿಬ್ಬರ ಮಧ್ಯೆನೇ ಯಾವುದೇ ರೀತಿಯಾದ ದೈಹಿಕ ಸಂಪರ್ಕ ಇರಲಿಲ್ಲ ಅಂದಮೇಲೆ ನಾವಿಬ್ರು ಬೆನ್ನಿಗೆ ಬಿದ್ದ ಅಕ್ಕ ತಮ್ಮ ನಮ್ಮಿಬ್ರ ಮಧ್ಯೆ ಏನೂ ಇಲ್ಲ. ನೀನೇ ಹೇಳ್ದಲ್ಲ, ಪ್ರೀತಿ ಮಾಡಿದವನ ಜೊತೆಗೆ ನಾನು ಏನೂ ಮಾಡಿಲ್ಲ ಅಂತ ಅಂದ್ರೂ ನಂಬಿನಲ್ಲ. ನಾನು ಮೂರ್ಖ ಅದನ್ನ ನಂಬಿನ ಅಂದ್ಮೇಲೆ ನಾವಿಬ್ರು ಅಕ್ಕ ತಮ್ಮ ಅನ್ನೋದನ್ನ ನಂಬಕ್ ನಿನಗೇನೇ ದಾಡಿ ನಿನಗ? ಅದು ಸತ್ಯ, ನೀವು ಎಷ್ಟು ಜೆಂಟಲ್ಮನ್ ತರ ಮಾತಾಡಿದ್ರಲ್ಲ ಅವತ್ತು, ಅದು ಸತ್ಯ. ನನ್ನ ರಾಜನ್ ಮಧ್ಯೆ ಬೇರೆ ಏನೂ ಇಲ್ಲ ರೀ, ಅದು ದೊಡ್ಡ ಸತ್ಯ ರೀ, ಅದು ಸತ್ಯ. ಅಯ್ಯಯ್ಯೋ ಗಿರೀಶ, ಅವ್ವ ತಾಯಿ ಹಡ್ದವ ಇಟ್ಟ್ಯಾ ನನ್ನ ಬದುಕಿಗೆ ಕೊಳ್ಳಿನ. ನಾನೇನ್ ಮಾಡ್ದೆ ಹೇಳು? ನನಗೆ ಈ ಪರಿಸ್ಥಿತಿ ಬರುತ್ತಂತ ನನಗರ ಗೊತ್ತಿತ್ತ ಗಿರೀಶ? ಈ ಹೊತ್ನಾಗ ಮತ್ ನಂಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ನಿನ್ ಮಗು ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ ಗಿರೀಶ. ಅದ ಒಂದು ಕಾರಣಕ್ಕನೆ ನಿನಗೆ ಫೋನ್ ಮಾಡ್ದೆ ನಾನು. ನೀನು ಮೊದ್ಲ ಬೋಲ್ದನ್ಬೇಕಿತ್ತಿಲ್ಲ, ಅಕ್ಕಿ ಯಾಕೆ ಸುಳ್ಳು ಹೇಳಿ ಬಂದಿ ನೀನು? ನನಗ 108 ಕ್ವಶನ್ ಕೇಳ್ಬೇಡ. ಹೋಗು, ಪಾಪ ಬೇಜಾರು ಮಾಡ್ಕೊಂಡು ಓದ್ಲಿಕ್ಕೆ ಅಂತೈತಿ. ಹೋಗು, ಸಮಾಧಾನ ಮಾಡು. ಹೆಂಗ ಮಗನ್ ನಾನು ನೋಡ್ಕೊಂತೀನಿ. ಸತ್ರು ಸಾಯ್ತಾನ, ಹೋಗು. ನಿಂತಿಗಿದ್ದು ಸಮಾಧಾನ ಮಾಡೋಗ. ಆಕೆ ದೊಡ್ಡಕ್ಕೆ ನಿನಗೆ ಹೋಗಿ ಸಮಾಧಾನ ಮಾಡು. ಇಲ್ಲೊಂದು ಜೀವ ಹೊಟ್ಟೈತ್ಲ. ನಾನೆಲ್ಲ ಸಮಾಧಾನ ಮಾಡ್ತೀನಿ. ಈಗ ನನ್ನನ್ನು ಸಮಾಧಾನವಾಗಿ ಕೆಲಸ ಮಾಡಕ್ಕೆ ಬಿಟ್ಬಿಡು ದಯವಿಟ್ಟು. ನಾನು ಹೋಗಿ ಡಾಕ್ಟ್ರ್ ಕೇಳಿ ಏನು ಮಾಡಬೇಕು ಏನಿಲ್ಲ ಅಂತ ವಿಚಾರ ಮಾಡಿ ಮುಂದೆ ಏನು ಮಾಡ್ಬೇಕಂತ ನಿರ್ಧಾರ ತಗೊಳಕ್ಕೆ ನಮಗೆ ಸ್ವಲ್ಪ ಕಾಲಾವಕಾಶ ಮಾಡಿಕೊಡು. ಅಳೋದು ಕರೆಯೋದು ಮಾಡಿ ನನಗೂ ಟೆನ್ಷನ್ ಕೊಟ್ಟು ಇಡೀ ಎಲ್ಲದಕ್ಕೂ ಕಲ್ಲು ಹಾಕ್ಬೇಡ ದಯವಿಟ್ಟು. ಕೈ ಮುಗಿತೀನಿ ಯಶೋದ ನಿನಗೆ. ಆಕೆ ಏನಾರ ಜೀವಕ್ಕೆ ಹೆಚ್ಚು ಕಮ್ಮಿ ಮಾಡ್ಕೊಂಡು ತಲೆ ಕೆಸ್ಕೊಬೇಡ, ಆಕೆನೂ ಮಾಡ್ಕೊಳ್ಳಲ್ಲ, ಆ ಗ್ಯಾರಂಟಿ ನನಗೈತೆ. ಬಹುಶಃ ಆಕೆಗೆ ಅನುಮಾನ ಬರೋಂತಾಗ ನಾವು ನಡ್ಕೊಂಡಿವಿ. ನಮ್ಮಿಬ್ಬರ ಮಧ್ಯೆನೂ ಯಾವುದೇ ಮುಚ್ಚುಮರಿ ಇರಬಾರ್ದು ಅಂತ ಮಾತಾಡಿದ್ವಿ. ಆದ್ರೆ ನಾನು ಅವನ ಮಾತು ಕೇಳ್ಬಿಟ್ಟೆ. ನಿನ್ನ ವಿಷಯನ ಆಕೆ ಮುಂದೆ ಮುಚ್ಚಿಟ್ಟು ತಪ್ಪು ಮಾಡಿಬಿಟ್ಟೆ. ನಾನು ತಪ್ಪು ಮಾಡಿಬಿಟ್ಟೆ, ಅದೇ ದೊಡ್ಡ ತಪ್ಪಾಗಿರೋದು. ಸರಿ, ನಾ ಎಲ್ಲ ಮಾತಾಡಿ ಬಗೆಹರಿಸ್ತೇನೆ. ಹಂಗೂ ಬಂತಂದ್ರೆ ನಮ್ಮಿಬ್ಬರದು DNA ಟೆಸ್ಟ್ ಆದರೂ ಮಾಡಿಸಿ ಈಗ ನೀನು ಮಕ್ಕ ಅನ್ನೋದನ್ನು ಪ್ರೂವ್ ಮಾಡ್ತೇನೆ, ಆಯಿತಾ? ಜಗ್ಗದು ದಾರಿ. ನಾನು ರಾಜನ ವಿಷಯ ತೆಗಿಬಾರ್ದಾಗಿತ್ತು, ತೆಗೆದೆ. ಆ ತಪ್ಪು ಮಾಡಬಾರ್ದಾಗಿತ್ತು ನಾನು. ಈ ರಾಜು ಯಾರು? ಅದು ಬಿಡು, ನಿನಗೆ ಬೇಡದಲ್ಲ ವಿಷಯ. ಅದು ಡಾಕ್ಟರ್ದು ಮಾತಾಡ್ಕೊಂಬರ್ತೀನಿ ಇರೋ.